ಕಡಿಮೆ ಮಾತಾಡಬೇಕು. ದ್ರೌಪದಿ ಹೆಚ್ಚು ಮಾತಾಡಿದ್ದಕ್ಕ ಮಹಾಭಾರತ ಆಯಿತು. ಮಹಾಭಾರತ ಆಗಿದ್ದು ಕೌರವರಿಂದನೂ ಅಲ್ಲ, ಪಾಂಡವರಿಂದನೂ ಅಲ್ಲ. ಯಾಕೆ ಮಹಾಭಾರತ ಯುದ್ಧ ಆಯಿತು ಅಂತಂದ್ರೆ ಹೆಚ್ಚು ಮಾತಾಡ್ತಿದ್ಲು ಯಾರು? ದ್ರೌಪದಿ. ಅವಳ ಹೆಚ್ಚು ಮಾತಿನಿಂದ ಜಗಳ ಹುಟ್ಟುಕೊಂಡ್ಬಿಡಿತು. ಹಾಗಾಗಿ ಇವತ್ತ 18ನೇ ವಿಶೇಷವಾದ ಅನುಷ್ಠಾನ ಮಂಗಲದಲ್ಲಿ ನಿಮಗೆ ನಾವೇನು ಹೇಳಕ್ಕೆ ಬಯಸ್ತೀವಿ ಎಲ್ಲ ಹೆಣ್ಮಕ್ಳಿಗೆ ಅಂದ್ರೆ, ಯಾರ್ದರ ಮನೆಯೊಳಗೆ ಜಗಳ ಆಗುತ್ತಿತ್ತು ಅಂತಂದ್ರೆ ನೀವು ಒಂದು ಸ್ವಲ್ಪ ಮೌನ ಆಗಿಬಿಟ್ರಿ ಅಂತಂದ್ರೆ ನಿಮ್ಮದು ಗೆದ್ದು ಹೋಗ್ತದೆ ಜೀವನ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೀವಿ. ಬಹಳ ಮಾತಾಡೋ ಬದಲಿ ಕಡಿಮೆ ಮಾತಾಡ್ರಿ, ಕಡಿಮೆಕ್ಕಿಂತ ಕಡಿಮೆ ಮಾತಾಡ್ರಿ, ಬಹಳ ಚಲೋ ಆಗ್ತದೆ. ಒಬ್ಬ ಹೆಣ್ಮಗಳು ಸ್ವಾಮಿಗಳ ಹತ್ರ ಬಂದ್ಲಂತೆ. ಇದನ್ನೊಂದು ಸ್ವಲ್ಪ ಕೇಳ್ರಿ. ಸ್ವಾಮಿಗಳ ಹತ್ರ ಬಂದ್ಲು, ನನ್ನ ಗಂಡ ದಿನಾ ಬಡಿತಾನ್ರಿ ಅಂತ ನಮಸ್ಕಾರ ಮಾಡಿದ್ವಿ. ದಿನ ಹೊಡಿತಾನ್ರಿ, ಒಂದು ದಿವಸ ಹೊಡಿಲಾರ್ದಂಗಿಲ್ಲ. ಏನು ಮಾಡ್ಬೇಕೀಗ ಅಂದ್ರೆ ಸ್ವಾಮಿಗಳು ಒಟ್ಟು ಅವನ ಕೈ ಮ್ಯಾಲೆ ಎತ್ತಬಾರ್ದ್ರಿ, ಹಂಗೇನಾರ ಮಾಡ್ರಿ ಅಲ್ಲ. ವಿಚಾರ ಮಾಡ್ರಿ ಹೆಂಗೈತಿ. ಹೆಣ್ಮಕ್ಳು ಮನಸ್ಸು ಮಾಡಿದ್ರಂದ್ರೆ ಎಲ್ಲ ತಯಾರಾಗ್ಬಿಡ್ತಾರ ಅವ್ರು. ನನ್ನ ಗಂಡನ ಕೈಯ ಹಿಂಗೆ ಎರಡು ಹಿಂಗೆ ಮ್ಯಾಲೆ ಎತ್ತಾಕ್ ಬರಬಾರದು ನೋಡ್ರಿ, ಅವು ಏನಿದ್ರು ಹಿಂಗ ಇರ್ಬೇಕು, ಹಂಗ ಮಾಡ್ರಿ ಅಂತ ಬಂದ್ಲು. ಅದಕ್ಕೆ ಬಹಳ ಖರ್ಚಾಕತಿ ಅಂದ್ರೆ ಸ್ವಾಮಿಗಳು, ನಮ್ಮ ಅಪ್ಪ ಕೊಟ್ಟಿದ್ದ 5 ತೊಲೆ ಬಂಗಾರ ಐತಿ, ಅಷ್ಟು ಮಾರ್ತೀನಿ ತಗೋರಿ ಮಾಡ್ರಿ ಅದನ್ನ. 5 ತೊಲೆ ಬಂಗಾರ ಅಂದ್ರೆ ಈಗ ಹೆಚ್ಚು ಕಡಿಮೆ ಎಷ್ಟು ರೊಕ್ಕ ಆತ ವಿಚಾರ ಮಾಡ್ರಿ. 5 ತೊಲೆ ಬಂಗಾರ ಐತ್ರಿ, ಅಷ್ಟು ರೊಕ್ಕ ಖರ್ಚಾಗುವಲ್ದಕ್ಕ ಒಟ್ಟು ಅವನ ಕೈ ಮ್ಯಾಲೆ ಎತ್ತಬಾರ್ದು, ಹಂಗೆ ಮಾಡ್ರಿ. ಸ್ವಾಮಿಗಳು ಅಂದ್ರು ಅದನ್ನ ಆಮೇಲೆ ಕೊಡಿ ಅಂತ 5 ತೊಲೆ ಬಂಗಾರದ ರೊಕ್ಕನ ಈಗಿನ ಮೆಟ್ಟಿಗೆ ನಿಮ್ಮ ಮನೆಯೊಳಗೆ ತಾಮ್ರ ತಂಬಿಗೆ ಐತೇನೋ ಅಂತ ಹೇಳಿದ್ರು. ತಾಮ್ರ ತಂಬಿಗೆ, ತಾಮ್ರ ತಂಬಿಗೆ ಐತಲ್ರಿ, ಏನಂತೀರ ಅದು? ಕಳಸಿ ಅಂತೀರ, ತಾಮ್ರ ತಂಬಿಗೆನ ಅಂತೀರ? ಆ ತಾಮ್ರ ತಂಬಿಗೆ ಐತೀರ ಅಂದ್ಕೂಡಲೇ ಐತಿ. ಹೊರಗ ಒಳಗ ಸ್ವಚ್ಛಗ ತೊಳ್ಕೊಂಡು ಸ್ನಾನ ಮಾಡಿ ಒಂದು ತಂಬಿಗೆ ನೀರು ತಗೊಂಡು ಬಾ, ಮಂತ್ರಿಸಿ ಕೊಡ್ತೀನಿ, ನಿನ್ನ ಗಂಡನ ಕೈ ಮ್ಯಾಲೆ ಎತ್ತುದಿಲ್ಲ ಅಂತ ಸ್ವಾಮಿಗಳಂದ್ರು. ಇಷ್ಟ ಅನ್ರಿ, ಇಷ್ಟ. ಆಕೆ ಓಡಿ ಹೋದಾಕೆ ಅದನ್ನ ತಾಮ್ರ ತಂಬಿಗೆ ಹೆಂಗ ತಿಕ್ಕಿದ್ಲು ಅಂತಂದ್ರೆ ದೇವ್ರದಲ್ಲ, ಅದನ್ನು ಅಷ್ಟು ಸ್ವಚ್ಛ ತಿಕ್ಕಿದ್ಲು. ಸ್ನಾನ ಮಾಡಿದ್ಲು, ಒಂದು ತಂಬಿಗೆ ನೀರು ತೊಗೊಂಬಂದು ಸ್ವಾಮಿಗಳು ಮುಂದೆ ಇಟ್ಲು. ಸ್ವಾಮಿಗಳು ಅದನ್ನು ಮಂತ್ರಿಸಿದ್ರು, ನೀರಿಗೆ ಮಂತ್ರಿಸಿದ್ರು, ಚಂದ ಮಂತ್ರಿಸಿ ಕೊಟ್ಟರು. ಏನು ಹೇಳಿದ್ರು? ಗಂಡ ಮನೆಯ ಒಳಗಿದ್ದಾಗ ಹೊಸ್ತಲದ ಒಳಗೆ ಕಾಲಿಟ್ಟ ಕೂಡಲೇ ನೀ ಬಾಯಾಗ ನೀರು ಹಾಕೋಬೇಕು. ಅವ ಮನೆಯಿಂದ ಹೊರಗೆ ಹೋಗೋ ತನಕ ಉಗುಳುವಂಗಿಲ್ಲ. ಉಗುಳಿದ್ರೆ ಹಾರ್ಟ್ ಅಟ್ಯಾಕ್ ಆಕತಿ, ನುಂಗಿದ್ರೆ ಕ್ಯಾನ್ಸರ್ ಆಕತಿ ಅಂತ ಹೇಳಿದ್ರು ಸ್ವಾಮಿ. ಹ್ಞೂ ರೀ ಅಪ್ಪ ಅಂದು ಹೋದ್ಲಾಗಿ ನೀರು ತಗೊಂಡು ಒಳಗಿಟ್ಕೊಂಡು ಕುಂತಳ. ಬಂದ ಅವ ಬರ್ಬೇಕಾದ್ರೆ ಸುಮ್ಮನೆ ಬರೋ ಗಿರಾಕಿನ ಅಲ್ಲ, ಅದು ಏನೇನಾರ ಮಾತಾಡ್ಕೊಂತ ಬರ್ತಿತ್ತು. ಅವ ಏನೇನಾರ ಮಾತಾಡಿದ ಕೂಡ ಈಗಿನೂ ಮಾತಾಡಕ್ ಚಲೋ ಮಾಡ್ತಿದ್ಲು. ಮಂಗ್ಲ ಯಾವಾಗ ಹಾಕಿತ್ತಂದ್ರೆ ಬಡಿಗ್ಯಾಗ ಮಂಗ್ಲ ಹಾಕಿತ್ತ, ಬಡಿಗೆ ಒಂದಿಗೆ ಮಹಾಮಂಗ್ಲ ಹಾಕಿತ್ತು. ಬಂದ ಮಾತಾಡ್ಕೊಂತ ಬಂದ ಕೂಡ್ಲೇನೆ ಹೇಳಿದ್ರಲ್ಲ ಸ್ವಾಮಿಗಳು, ಬಾಯಾಗ ನೀರು ಹಾಕೊಂಡ್ಬಿಡು ಅಂತೆ. ಮೊದಲ ಕೇಳಿದ್ಲಾಕಿ, ಮತ್ತ ನುಂಗಿದ್ರೆ ಹಿಂಗ ಆಕೈತಿ, ಉಗುಳಿದ್ರೆ ಹಂಗ ಆಕೈತಿ ಅಂದಿರಲ್ಲ. ಮತ್ತ ಅವ್ನು ಏನ್ ಮಾಡುದ್ರಿ ಅಂದ್ಲಾಕಿ. ಅವ ಇಲ್ದಾಗ ಏನಾರ ಮಾಡು, ಅವ ಮನೆಯಿಂದ ಹೊರಗೆ ಹೋದ್ರೆ ಏನಾರ ಮಾಡು, ಒಟ್ಟ ಇದ್ದಾಗ ಮಾತ್ರ ಹೊಸ್ತಲೆ ಒಳಗಿದ್ದಾಗ ನೀರು ಹಾಕೋಕ್ ಬಾಯಾಗ. ರೊಟ್ಟಿ ಮಾಡಕ್ ಹತ್ತಿದ್ಲು. ಅವ ಬಂದ ಗಬಕ್ಕನ ಬಾಯಿ ತುಂಬ ನೀರು ಹಾಕೊಂಡ್ಲು, ರೊಟ್ಟಿ ಮಾಡಾಕತ್ತಿದ್ಲು. ಅವ ಒದರಾಡಕ್ ಹತ್ತಿದಾಗ ಈಕಿಗೂ ಹೆಂಗ್ ಒದರಾಡ್ಬೇಕು ಅನ್ಸಾಕತ್ತಿತ್ತಂದ್ರ ಆ ನೀರು ಇಟ್ಟಿರ್ತಿರ್ಲಿ ನೀವು ರೊಟ್ಟಿಗೆ ಹಂಚಿಗೆ ಏನದು ಜಿಗಿಟ್ ಹಾಕಾಕ, ಜಿಗಿ ಹಾಕಾಕಂತೇಳಿ ಆ ಹಂಚಿನಾಗ ಕುದ್ದಂಗ್ ಕುದಿಯಾಕತ್ತಿದ್ದು ಒಳಗವು. ಏನಾರ ಮಾತಾಡ್ಬೇಕಂತಾಳ, ಉಗುಳಿದ್ರ ಹಾರ್ಟ್ ಅಟ್ಯಾಕ್ ಆಕತಿ, ನುಂಗಿದ್ರೆ ಕ್ಯಾನ್ಸರ್ ಆಕತಿ, ಬೇಡ ಬೇಡಪ್ಪ ಅಂತ 3 ತಾಸು ಒದರಾಡಿದವ. ಅಷ್ಟು ಸಿಟ್ಟು ರೊಟ್ಟಿ ಮೇಲೆ ಹಾಕಿದ್ಲಾಕಿ. ಏನ್ ಬಡದ್ಲು ಹಂಗ ತಿಂಗಳಾಗುವಷ್ಟು ರೊಟ್ಟಿ ಬಡದ್ ಬಿಟ್ಲು. ಹೊರಗೆ ಹೋದವ, ಬಡಿಲಿಲ್ಲ. ಸ್ವಾಮಿಗಳು ಚಲೋ ಮಂತ್ರಿಸ್ಯಾರ. ಮೊದಲನೇ ಸಾರಿ ಸಕ್ಸಸ್ ಆಗೈತೆ. ಸ್ವಾಮಿಗಳು ಮಂತ್ರ ಭಾಳ ಪವರ್ಫುಲ್ ಇದ್ದಂಗೆ ಐತೆ ಅಂತ ಹೇಳಿ ತಿಳ್ಕೊಂಡು ಹಾಕಿ ಖುಷಿ ಪಟ್ಲು. ಹೋದವ. ಮತ್ತೆ ಸಾಯಂಕಾಲ ಬಂದ, ಮತ್ತೆ ಬಾಯಾಗ ನೀರು ಹಾಕೊಂಡ್ಲು. ಒಂದು ತಂಬಿಗೆ ನೀರು 5 ದಿವಸ ಆದ್ರೂ ಇನ್ನೂ ಅರ್ಧ ಇದ್ದು. ಒಂದಿಟ್ಟು ಬಾಯಾಗ ನೀರು ಹಾಕೊಂಡು ಕುಂದ್ರ. ಅದು 3 ತಾಸು ಒದರಾಡವ. ಎಲ್ಲಿಗೆ ಬಂದ ಅಂತಂದ್ರೆ 3 ನಿಮಿಷ ಒದರಾಡಿದ. ಆಕೆಗೆ ಗೊತ್ತಾಯ್ತು, ಮಸ್ತ್ ಮಂತ್ರಿ ಸರ್ ಸ್ವಾಮಿಗಳು ಈ ಬಾಡ್ಯಾಗಂತೆ.
ಬಾಡ್ಯಾಗ ಮಂತ್ರಿಸಿಲ್ಲ ಆಕಿ. ಸ್ವಾಮಿಗಳು ಬಾಡ್ಯಾಗ ಮಂತ್ರಿಸಿಲ್ಲ. ಸ್ವಾಮಿಗಳು ಬಹಳ ಜಾಣರು. ಅಂತೂ ಒಟ್ಟಾರೆ 3 ತಾಸು ಒದರ್ಯಾಡವ 3 ನಿಮಿಷಕ್ಕೆ ಬಂದ. 7 ದಿವಸ ಆತು, ಇನ್ನೇನು ನೀರು ಮುಗಿಯಾಕ ಬಂದಿದ್ದು. ಅವ ಅಂದ, ಯಾಕ ಮಾತಾಡವಲ್ಲೆಲ್ಲ, ಏನಾರ ಆಗೈತಿ ನಿನಗೆ, 2 ಮಾತು ಮಾತಾಡು ಅಂದ. ವಿಚಾರ ಮಾಡ್ರಿ, ಮೌನದೊಳಗಿರು ತಾಕತ್ತೆ ಅಂತ. ಮಾತಾಡುವಂತವ ಮಾತಾಡುದಲ್ಲ ಅಂತ ಆಯ್ತು. ಕೊನೆಯ ಕಾಲಕ್ಕ ಒಟ್ಟ ಮಾತಾಡುದಲ್ಲ ಅಂದಾಗ ಮಗ್ಗಲ ಹೋಗಿ ಕುತ್ಕೊಂಡು, ಹಂಗ ಮಾಡ್ಬೇಡ ಮಾತಾಡ ಅಂದ್ರೆ ನಾ ಮೈಕ್ ಹಿಡ್ಕೊಂಡೆ, ಅವ ಆಕಿನ ಗದ್ದ ಹಿಡ್ಕೊಂಡಿದ್ದ. ಆಕಿನ ಗದ್ದ ಹಿಡ್ಕೊಂಡನ, ಮಾತಾಡ, ಹಂಗ ಮಾಡ್ಬೇಡ ಪ್ಲೀಸ್ ದಯಮಾಡಿ ಹಂಗ ಮಾಡಿ. ಆಕಿ ಮನಸ್ಸಿನಾಗ ಹಿಡ್ಕೊಂಡ್ಲು, ಈ ಬಾಡ್ಯ ಮದುವೆ ಆದ ದಿವ್ಸ ಹಿಂಗ್ ಗದ್ದ ಹಿಡ್ಕೊಂಡು ಮಾತಾಡಿಸಿದ. ಅವ ಮುಂದೆ ಬರೇ ಬಡಿಗೆನೆ ಹಿಡ್ಕೊಂಡು ಮಾತಾಡಿಸಿದ್ದ. ಸ್ವಾಮಿಗಳು ಪುಣ್ಯದಿಂದ ಗದ್ದಾರ ಹಿಡಿಯುವಷ್ಟರ ಮೆಟ್ಟಿಗೆ ಬಂದಾರಂತ ತಿಳ್ಕೊಂಡು ಓದ್ಲಾಯ್ತು. ಹೇಳುವ ಉದ್ದೇಶ ಏನು? ಈ ಜಗತ್ತಿನ ಸಮಸ್ಯೆಗೆ ಕಾರಣ ಯಾವುದು ಅಂದ್ರೆ ಮಾತು. ಆ ಮಾತನ್ನ ಬಂದ್ ಮಾಡಿಕೊಂಡು ಬಿಟ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾವ. ಬಹಳ ದೊಡ್ಡ ಸಮಸ್ಯೆಗಳಾಗೋದು ಮಾತಿನಿಂದ ಆಗ್ತಾವ. ಅದಕ್ಕಾಗಿ ಮಾತನ್ನ ಬಂದ್ ಮಾಡಿಕೊಳ್ಬೇಕು ಅನ್ನುವಂತಹದ್ದು ಇವತ್ತಿನ ದಿವಸ ಮಾತನ್ನ ಬಂದ್ ಮಾಡಿಕೊಂಡಿರುವಂತಹ ಒಂದು ಬಹುದೊಡ್ಡ ಶಕ್ತಿ.